ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಅಶೋಕ ಫೋರ್ತ್ ಫೀಲ್ಡರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 1932ರಿಂದ 2026ರವರೆಗೆ ಭಾರತದ ಟೆಸ್ಟ್ ಕ್ರಿಕೆಟ್ ತಂಡದ ಕ್ಯಾಪ್ಟನ್ಗಳ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ಇಲ್ಲಿ ನಿಮಗೆ ವಿವರಿಸಿದ್ದೇನೆ. ಭಾರತ ಕ್ರಿಕೆಟ್ ಟೆಸ್ಟ್ ತಂಡದ ಮೊದಲ ನಾಯಕರಾಗಿದ್ದವರು ಸಿ.ಕೆ. ನಾಯ್ಡು. ಇವರು 1932ರಿಂದ 1934ರವರೆಗೆ ಒಟ್ಟು 4 ಪಂದ್ಯಗಳಲ್ಲಿ ನಾಯಕನಾಗಿ ಮುನ್ನಡೆಸಿದ್ದಾರೆ. ಎರಡನೆಯದಾಗಿ ಮಹಾರಾಜ ಕುಮಾರ್. ಇವರು ಕೂಡ 3 ಪಂದ್ಯಗಳನ್ನು ಆಡಿದ್ದಾರೆ 1936ರಲ್ಲಿ. ಮೂರನೇ ಕ್ಯಾಪ್ಟನ್ ಇಫ್ತಿಖರ್ ಅಲಿ ಪಟೌಡಿ 1946ರಲ್ಲಿ 3 ಪಂದ್ಯಗಳು. ನಾಲ್ಕನೇ ಕ್ಯಾಪ್ಟನ್ ಲಾಲಾ ಅಮರನಾಥ್ 1947ರಿಂದ 52ರವರೆಗೆ 15 ಪಂದ್ಯಗಳು. ಐದನೇ ಕ್ಯಾಪ್ಟನ್ ವಿಜಯ್ ಹಜಾರೆ 1951ರಿಂದ 53ರವರೆಗೆ 14 ಪಂದ್ಯಗಳು. ಆರನೇ ಕ್ಯಾಪ್ಟನ್ ವಿನು ಮಂಕಡ್ 1955ರಿಂದ 59ರವರೆಗೆ 6 ಪಂದ್ಯಗಳು. ಏಳನೇ ಕ್ಯಾಪ್ಟನ್ ಗುಲಾಂ ಅಹ್ಮದ್ 1955ರಿಂದ 59ರವರೆಗೆ 3 ಪಂದ್ಯಗಳು. ಎಂಟನೆಯ ಕ್ಯಾಪ್ಟನ್ ಪಾಲಿ ಉಮ್ರಿಗರ್ 1955ರಿಂದ 58ರವರೆಗೆ 8 ಪಂದ್ಯಗಳು. ಒಂಬತ್ತನೇ ಕ್ಯಾಪ್ಟನ್ ದತ್ತ ಗಾಯಕ್ವಾಡ್ 1959ರಲ್ಲಿ 4 ಪಂದ್ಯಗಳು ಮಾತ್ರ. ಹತ್ತನೇ ಕ್ಯಾಪ್ಟನ್ ಪಂಕಜ್ ರಾಯ್ 1959ರಲ್ಲಿ 1 ಪಂದ್ಯ ಮಾತ್ರ. 11ನೇ ಕ್ಯಾಪ್ಟನ್ ಜಿ.ಎಸ್. ರಾಮಚಂದ್ರ 1959ರಿಂದ 1960ರವರೆಗೆ 5 ಪಂದ್ಯಗಳು. 12ನೇ ಕ್ಯಾಪ್ಟನ್ ಮಾರಿ ಕಾಂಟ್ರಾಕ್ಟರ್ 1960ರಿಂದ 62ರವರೆಗೆ 2 ಪಂದ್ಯಗಳು. 13ನೇ ಕ್ಯಾಪ್ಟನ್ ಮನ್ಸೂರ್ ಅಲಿ ಖಾನ್ ಪಟೌಡಿ 1962ರಿಂದ 75ರವರೆಗೆ 40 ಪಂದ್ಯಗಳು. 14ನೇ ಕ್ಯಾಪ್ಟನ್ ಚಂದು ಬೋಡೆ 1967ರಲ್ಲಿ 1 ಪಂದ್ಯ ಮಾತ್ರ. 15ನೇ ಕ್ಯಾಪ್ಟನ್ ಹೇಮು ಅಧಿಕಾರಿ 1959ರಲ್ಲಿ 1 ಪಂದ್ಯ ಮಾತ್ರ. 16ನೇ ಕ್ಯಾಪ್ಟನ್ ಅಜಿತ್ ವಾಡೇಕರ್ 1971ರಿಂದ 74ರವರೆಗೆ 16 ಪಂದ್ಯಗಳು. 17ನೇ ಕ್ಯಾಪ್ಟನ್ ಎಸ್. ವೆಂಕಟರಾಘವನ್ 1974ರಿಂದ 79ರವರೆಗೆ 5 ಪಂದ್ಯಗಳು. 18ನೇ ಕ್ಯಾಪ್ಟನ್ ಸುನಿಲ್ ಗವಾಸ್ಕರ್ 1976ರಿಂದ 85ರವರೆಗೆ 47 ಪಂದ್ಯಗಳು. 19ನೇ ಕ್ಯಾಪ್ಟನ್ ಬಿಷನ್ ಸಿಂಗ್ ಬೇಡಿ 1976ರಿಂದ 78ರವರೆಗೆ 22 ಪಂದ್ಯಗಳು. 20ನೇ ಕ್ಯಾಪ್ಟನ್ ಗುಂಡಪ್ಪ ಆರ್. ವಿಶ್ವನಾಥ್ 1980ರಲ್ಲಿ 2 ಪಂದ್ಯಗಳು ಮಾತ್ರ. 21ನೇ ಕ್ಯಾಪ್ಟನ್ ಕಪಿಲ್ ದೇವ್ 1983ರಿಂದ 87ರವರೆಗೆ 34 ಪಂದ್ಯಗಳು. 22ನೇ ಕ್ಯಾಪ್ಟನ್ ದಿಲೀಪ್ ವೆಂಗ್ಸರ್ಕರ್ 1987ರಿಂದ 89ರವರೆಗೆ 10 ಪಂದ್ಯಗಳು. 23ನೇ ಕ್ಯಾಪ್ಟನ್ ರವಿ ಶಾಸ್ತ್ರಿ 1988ರಲ್ಲಿ 1 ಪಂದ್ಯ ಮಾತ್ರ. 24ನೇ ಕ್ಯಾಪ್ಟನ್ ಕೆ. ಶ್ರೀಕಾಂತ್ 1989ರಲ್ಲಿ 4 ಪಂದ್ಯಗಳು ಮಾತ್ರ. 25ನೇ ಕ್ಯಾಪ್ಟನ್ ಮೊಹಮ್ಮದ್ ಅಜರುದ್ದೀನ್ 1990ರಿಂದ 99ರವರೆಗೆ 47 ಪಂದ್ಯಗಳು. 26ನೇ ಕ್ಯಾಪ್ಟನ್ ಸಚಿನ್ ತೆಂಡೂಲ್ಕರ್ 1996ರಿಂದ 2000ರವರೆಗೆ 25 ಪಂದ್ಯಗಳು. 27ನೇ ಕ್ಯಾಪ್ಟನ್ ಸೌರವ್ ಗಂಗೂಲಿ 2000ರಿಂದ 2005ರವರೆಗೆ 49 ಪಂದ್ಯಗಳು. 28ನೇ ಕ್ಯಾಪ್ಟನ್ ರಾಹುಲ್ ದ್ರಾವಿಡ್ 2003ರಿಂದ 2007ರವರೆಗೆ 25 ಪಂದ್ಯಗಳು. 29ನೇ ಕ್ಯಾಪ್ಟನ್ ವೀರೇಂದ್ರ ಸೆಹ್ವಾಗ್ 2005ರಿಂದ 2012ರವರೆಗೆ 4 ಪಂದ್ಯಗಳು. 30ನೇ ಕ್ಯಾಪ್ಟನ್ ಅನಿಲ್ ಕುಂಬ್ಳೆ 2007ರಿಂದ 8ರವರೆಗೆ 14 ಪಂದ್ಯಗಳು. 31ನೇ ಕ್ಯಾಪ್ಟನ್ ಎಂ.ಎಸ್. ಧೋನಿ 2008ರಿಂದ 2014ರವರೆಗೆ 60 ಪಂದ್ಯಗಳು, ಎರಡನೇ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ನಾಯಕ. 32ನೇ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ 2014ರಿಂದ 2022ರವರೆಗೆ 68 ಪಂದ್ಯಗಳು, ಅತಿ ಹೆಚ್ಚು ಪಂದ್ಯಗಳಿಗೆ ನಾಯಕನಾದ ಆಟಗಾರ. 33ನೇ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ 2017ರಿಂದ 2021ರವರೆಗೆ 6 ಪಂದ್ಯಗಳು. ಕೆ.ಎಲ್. ರಾಹುಲ್ 34ನೇ ಕ್ಯಾಪ್ಟನ್ 2022ರಲ್ಲಿ 3 ಪಂದ್ಯಗಳು ಮಾತ್ರ.
ರೋಹಿತ್ ಶರ್ಮಾ 2022ರಿಂದ 24ರವರೆಗೆ 24 ಪಂದ್ಯಗಳು. 36ನೇ ಕ್ಯಾಪ್ಟನ್ ಜಸ್ಪ್ರೀತ್ ಬುಮ್ರಾ 2022ರಿಂದ 25ರವರೆಗೆ 3 ಪಂದ್ಯಗಳು. ಇನ್ನು ಇವರು ಕೂಡ ತಂಡದಲ್ಲಿದ್ದಾರೆ. 37ನೇ ಕ್ಯಾಪ್ಟನ್ ಶುಭಮನ್ ಗಿಲ್ 2025ರಲ್ಲಿ 9 ಪಂದ್ಯಗಳು. 38ನೇ ಕ್ಯಾಪ್ಟನ್ ರಿಷಬ್ ಪಂತ್ 2025 1 ಪಂದ್ಯ ಮಾತ್ರ. ಇಲ್ಲಿವರೆಗೆ 1932ರಿಂದ 2026ರವರೆಗೆ ಭಾರತದ ಕ್ರಿಕೆಟ್ ಟೆಸ್ಟ್ ತಂಡವನ್ನು ಮುನ್ನಡೆಸಿದ 38 ಕ್ಯಾಪ್ಟನ್ಗಳ ಮಾಹಿತಿಯನ್ನು ಇಲ್ಲಿ ನಿಮಗೆ ನೀಡಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ತೋರಿಸಿರುವಂಥ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋನ ಬೇರೆಯವರಿಗೂ ಶೇರ್ ಮಾಡಿ ಮತ್ತು ದಯವಿಟ್ಟು ನೀವು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.